ವೈರಲ್ ಫೀವರ್ ಇದ್ದಾಗ ಇದರಲ್ಲೂ ಕೂಡ ಜ್ವರ ಇರುತ್ತೆ, ಮೈಕೈ ನೋವು ಇರುತ್ತೆ, ಮಯಾಲ್ಜಿಯಾ ಇರುತ್ತೆ. ಮತ್ತೆ ಡೆಂಗ್ಯೂದೊಂದು ಸ್ಪೆಸಿಫಿಕ್ ಆಗಿ ಏನು ಹೇಳಬೇಕು ಅಂದರೆ ಕಣ್ಣುಗುಡ್ಡೆ ನೋವು ಇರುತ್ತೆ. ಬಟ್ ಅದು ಇರಲೇಬೇಕು ಅಂತಿಲ್ಲ, ಇಲ್ಲದೇನೂ ಇರುತ್ತೆ ಕೆಲವು ಸತಿ ಟೆಸ್ಟ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಹಾಗೆ ಸೊ ಅದನ್ನು ಟೆಸ್ಟ್ ಮಾಡಿಸಿಲ್ಲ ಅಂದರೆ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಮನೆ ಒಳಗಡೆ ನಾವು ಕೆಲವು ಕಡೆ ಡೆಂಗ್ಯೂ ಪಾಸಿಟಿವ್ ಏರಿಯಾದಲ್ಲೆಲ್ಲ ಮನೆ ಒಳಗೆ ಹೋಗಿ ನೋಡಿದಾಗ ಬಚ್ಚಲು ಮನೆಯಲ್ಲಿ ಒಂದು ಕಡೆ ಸೈಡಿಗೆ ನೀರು ನಿಂತಿರುತ್ತೆ. ಅದನ್ನು ತುಂಬ ದಿನಗಟ್ಟಲೆ ಒಂದು ಬಕೆಟಲ್ಲೂ ಇಟ್ಟಿರ್ತಾರೆ, ಅಥವಾ ತುಂಬ ದಿನ ಆ ಬಕೆಟನ್ನು ಉಪಯೋಗಿಸಲ್ಲ. 1 ವಾರ 15 ದಿವಸ ಅಲ್ಲೂ ಕೂಡ ಸೊಳ್ಳೆಗಳ ಲಾರ್ವಾಗಳಿಗೆ ಸಿಗ್ತಾ ಇದೆ. ಆಮೇಲೆ ಕೆಲವರು ಕೂಲರ್ ಯೂಸ್ ಮಾಡ್ತಾ ಇರ್ಬೋದಲ್ವಾ, ಬಿಸಿಲು ಇರುವಾಗ ಕೂಲರ್ ಯೂಸ್ ಮಾಡ್ತಿದ್ರಿ. ಆಮೇಲೆ ಆಲ್ಮೋಸ್ಟ್ ಕೆಲವರು ಫ್ರಿಜ್ಜನ್ನು ಯೂಸ್ ಮಾಡ್ತಿದ್ದೀರಿ. ಈಗಿನ ಹೊಸ ಮಾಡೆಲ್ ಫ್ರಿಜ್ಜಲ್ಲಿ ಅದಿರಲ್ಲ, ಹಳೆಯ ಮಾಡೆಲ್ ಫ್ರಿಜ್ಜಲ್ಲಿ ಕೆಳಗಡೆ ಒಂದು ಟ್ರೇ ಇಟ್ಟಿರ್ತಾರೆ. ಅದರಲ್ಲೂ ಕೂಡ ಸೊಳ್ಳೆ ಉತ್ಪತ್ತಿ ಆಗೋಂಥ ತಾಣಗಳು ಇರುತ್ತೆ. ಆಮೇಲೆ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿರ್ತೀರಿ. ವಾಷಿಂಗ್ ಮಿಷಿನಲ್ಲೂ ಕೂಡ ನೀರು ಹಾಗೇ ನಿಂತಿರುತ್ತೆ, ತುಂಬ ದಿನ ಯೂಸ್ ಮಾಡಿಲ್ಲ ಅಂದರೆ ಅಲ್ಲೂ ಕೂಡ ಸೊಳ್ಳೆ ಉತ್ಪತ್ತಿ ಆಗ್ತಾ ಇರುತ್ತೆ. ತಮ್ಮ ಮನೆಯನ್ನ ಸಾಮೂಹಿಕವಾಗಿ ಎಲ್ಲರೂ ಅವರವ್ರ ಮನೆಗಳನ್ನ ಮನೆ ಮತ್ತೆ ಅಕ್ಕಪಕ್ಕ ಕ್ಲೀನ್ ಆಗಿ ಇಟ್ಕೊಳ್ಳಿ, ಯಾವುದೇ ನೀರು ನಿಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ. ಆಮೇಲೆ ಚರಂಡಿಗಳಲ್ಲಿ ಅಂತೂ ನಮ್ಮ ಸರ್ ಇದ್ದಾರೆ, ನೋಡ್ಕೊಂತಾರೆ. ಚರಂಡಿ ಆಮೇಲೆ ಇದ್ರ ಹೇಳ್ತಾರೆ. ಇದನ್ನ ಸ್ವಲ್ಪ ಮನೆ ಒಳಗಡೆ ಹೊರಗಡೆ ನೀವು ಎಲ್ಲರೂ ಸೇರ್ಬಿಟ್ಟು ಇದನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಸಮುದಾಯ ಪೂರ್ತಿ ಭಾಗವಹಿಸ್ಬೇಕಾಗತ್ತೆ ಈ ಉದ್ದೇಶ. ಇದು ಸೊಳ್ಳೆಯನ್ನು ಕಂಟ್ರೋಲ್ ಮಾಡೋದ್ರಿಂದ ಬರೀ ಡೆಂಗ್ಯೂ ಮಾತ್ರ ಅಲ್ಲ, ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ, ಜಪಾನೀಸ್ ಎನ್ಸೆಫಲೈಟಿಸು, ಫೈಲೇರಿಯಾ, ಇನ್ನೂ ತುಂಬಾ ಕಾಯಿಲೆಗಳು ಸೊಳ್ಳೆಯಿಂದ ಹರಡುತ್ತೆ. ಅದು ಎಲ್ಲದನ್ನೂ ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ. ಜಸ್ಟ್ ಡೆಂಗ್ಯೂ ಅಷ್ಟೇ ಅಲ್ಲ, ಇದು ಎಲ್ಲದಕ್ಕೂ ಸೊಳ್ಳೆ ಕಂಟ್ರೋಲ್ ಮಾಡೋದು ತುಂಬಾ ಅನುಕೂಲ ಆಗುತ್ತೆ. ಕೆಲವರೆಲ್ಲ ಅಂತ ತಿಳ್ಕೊಂಡಿದ್ದಾರೆ, ಅಂಟು ರೋಗ ಅಂತ ತಿಳ್ಕೊಂಡಿದ್ದಾರೆ ಕೆಲವರೆಲ್ಲ. ಅಲ್ಲ ಅಂಟು ರೋಗ ಅಲ್ಲ, ಅಂಟು ರೋಗ ಅಲ್ಲ. ಇದು ಒಬ್ಬರಿಂದ ಒಬ್ರಿಗೆ ಹರಡಲ್ಲ, ಆದರೆ ಸೊಳ್ಳೆಯಿಂದ ಒಬ್ಬರಿಂದ ಒಬ್ರಿಗೆ ಹರಡ. ಈಗ ನಾನು ನಿಮ್ಮನ್ನು ಮುಟ್ಟೋದ್ರಿಂದ ಹರಡುವಂಥ ರೋಗ ಅಲ್ಲ ಇದು. ಸೊಳ್ಳೆ ಒಬ್ರಿಗೆ ಕಚ್ಚಿ ಇನ್ನೊಬ್ರು ಕಚ್ಚೋದ್ರಿಂದ ಅಲ್ಲಿಂದ ಅಲ್ಲಿಗೆ ಹರಡುತ್ತೆ. ಕಡಿಮೆ ಆಗುತ್ತೋ, ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ, ಲೇಟರ್ ಸ್ಟೇಜಸ್ ಅಲ್ಲಿ WBC ಕಡಿಮೆ ಆಗುತ್ತೆ. ಸೊ ಆಮೇಲೆ ಎಲ್ಲ ಮಲ್ಟಿಪಲ್ ಆರ್ಗನ್ ಅಲ್ಲಿ ಫೇಲ್ಯೂರ್ ಆಗುತ್ತೆ. ಸೊ ನಾರ್ಮಲ್ ಬೇರೆ ಎಲ್ಲ ವೈರಲ್ ಫೀವರ್ ಅಲ್ಲಿ ಹೇಗಾಗುತ್ತೋ ಇದರಲ್ಲೂ ಹಾಗೆ ಆಗುತ್ತೆ. ಇದರಲ್ಲೇನು ಸ್ಪೆಷಲ್ ಆಗಿ ಏನಾಗಲ್ಲ. ಬಟ್ ಇದು ಹರಡುವಿಕೆ ಈ ಸೀಸನ್ ಅಲ್ಲಿ ಜಾಸ್ತಿ ಇರುತ್ತೆ. ಆ ಸೀಸನ್ಗೋಸ್ಕರ ನಾವು ಸ್ಪೆಷಲಿ ಇವಾಗ ನೋಡ್ತಾ ಇದೀರಿ, ವಾತಾವರಣ ಬೇರೆ ಸರಿ ಇಲ್ಲ, ಪೂರ್ತಿಯಾಗಿ ಮಳೆಗಾಲನೂ ಅಲ್ಲ, ಈ ಕಡೆ ಬೇಸಿಗೆನೂ ಅಲ್ಲ. ಈ ತರ ವಾತಾವರಣ ಇದ್ದಾಗ ಸೊಳ್ಳೆಗೆ ಒಂಥರ ಒಳ್ಳೆ ವಾತಾವರಣ ಬೆಳಿಲಿಕ್ಕೆ. ಸೊ ಅದನ್ನ ನಾವು ಇದನ್ನ ಕಂಟ್ರೋಲ್ ಮಾಡ್ಕೋಬೇಕು, ಸೊಳ್ಳೆಗಳನ್ನ ಮೇನ್ ಆಗಿ. ಅದನ್ನ ನಾವು ಮಾಡ್ತಾ ಇದೀವಿ ಈಗ. ತುಂಬಾ ನೀರು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು ಟೆಮಿಫಾಸ್ ಅನ್ನ ಏನಾದ್ರು ತುಂಬಾ ನೀರು ನಿಂತ್ಕೊಂಡಿರೋ ಜಾಗ, ಅದನ್ನ ನೀರನ್ನು ಚೆಲ್ಲಿಕ್ ಬರಲ್ಲ ಅಂತ ಪರಿಸ್ಥಿತಿ ಇದ್ದಲ್ಲಿ, ಅಥವಾ ಜಾನುವಾರುಗಳು ಅಥವಾ ಕುಡಿಯೋ ಪರ್ಪೋಸಿಗೆ ಉಪಯೋಗಿಸಲ್ಲ ಅಂತ ಟೈಮಲ್ಲಿ ಟೆಮಿಫಾಸ್ ಅನ್ನು ಹಾಕ್ಬೋದು. ನಮ್ಮ ಆಶಾ ವರ್ಕರು ಬರ್ತಾ ಇರ್ತಾರೆ ಮನೆಗಳಿಗೆ, ಆ ಟೈಮಲ್ಲಿ ಅವ್ರು ಹಾಕಿ ಹೋಗ್ತಾರೆ. ಇಲಾಖೆ ಅಲ್ಲದೆ ಸಾಮಾನ್ಯ ಜನರು ಕೂಡ ಅಲ್ಲಿ ಹೋಗೋಕ್ಕಿಂತ ನೀವು ಅದು ನೀರು ನಿಂತ್ಕೊಳ್ಳೋದೇ ಬೇಡ, ಅದನ್ನ ಮಾಡ್ಬೋದಲ್ವಾ ನೀವೇ. ಅಲ್ಲ, ಸ್ವಲ್ಪ ಅದನ್ನ ನೀರು ನಿಲ್ದೇ ಇರೋ ಹಾಗೆ ಹೋಗ್ಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಲ್ಲ. ಮತ್ತೆ ಚಿಕಿತ್ಸೆ ಎಲ್ಲದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಾವು ಆ್ಯಕ್ಚುಲಿ ಇಲ್ಲಿ 30 ಸ್ತ್ರೀಶಕ್ತಿ ಗುಂಪುಗಳು ಈ ಭಾಗದಲ್ಲಿದ್ದು, ನಾವು ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರಾದರೂ ಬನ್ನಿ ಅಂತ ಕರೆದಿದ್ವಿ. ಅದರ ಉದ್ದೇಶ ಇಷ್ಟೇ, ಸ್ತ್ರೀಶಕ್ತಿ ಸಂಘ ಅಂದರೆ ಆ ಮಹಿಳೆಯರೇ ನೀವು ಮನೆಯ ಜವಾಬ್ದಾರಿಯನ್ನು ನೋಡ್ತಕ್ಕಂಥವ್ರು. ಯಾತಕ್ಕೆ ತಮ್ಮನ್ನೇ ನಾವು ಕರಿತೀವಿ ಅಂದರೆ, ನಿಮ್ಮ ಈ ಒಂದು ಡೆಂಗ್ಯೂ ಅನ್ನೋ ಒಂದು ಸೊಳ್ಳೆ ಏನಿದೆ, ಇದು ಯಾವುದೋ ಒಂದು
ಬೇರೆ ಬೇರೆ ಪ್ರದೇಶದಿಂದ ಹರ್ಕೊಂಬಂದು ಕಚ್ಚಿ ಮಾಡೋದಂತಲ್ಲ. ನಿಮ್ಮ ಮನೆಯಿಂದ 20 ಅಡಿ ಸುತ್ತಳತೆಯಲ್ಲಿ ಏನು ನೀರು ನಿಂತಿದ್ದರೆ ಅಂಥ ಪ್ರದೇಶಗಳಲ್ಲಿ ಉತ್ಪತ್ತಿ ಆಗೋಂಥ ಒಂದು ಸೊಳ್ಳೆ ಇದು, ಯಾವುದು ಡೆಂಗ್ಯೂ ಸೊಳ್ಳೆ. ಆದ್ದರಿಂದ ತಾವುಗಳು ಮಹಿಳೆಯರಿಗೆ ಹೆಚ್ಚಿನ ನಾವು ಅರಿವು ಮೂಡಿಸಿದರೆ ನಿಮ್ಮ ಮನೆಯ ಸ್ವಚ್ಛತೆ ಜೊತೆಗೆ ಸ್ವಲ್ಪ ಆ ಕಡೆ ಈ ಕಡೆ ಕೈ ನೀಡಿ ನೀವು ಸ್ವಚ್ಛತೆ ಮಾಡಿಕೊಂಡ್ರೆ ಮನೆ ಹೊರಭಾಗ, ಯಾವುದೇ ಕಾರಣಕ್ಕೂ ಡೆಂಗ್ಯೂ ಬರೋದಿಲ್ಲ. ಇಷ್ಟೇ. ನೀವು ಉದಾಹರಣೆಗೆ ಪಾತ್ರೆ ತೊಳೆಯೋಕ್ಕಂತೇಳಿ ಒಂದು ಟಬ್ ಇಟ್ಕೊಂಡಿರ್ತೀರ, ಒಂದು ಬಕೆಟ್ ಇಟ್ಕೊಂಡಿರ್ತೀರ. ಆ ಬಕೆಟ್ ಎಲ್ಲ ತೊಳೆದಾದ್ಮೇಲೆ ಅದ್ರ ಹಿಂಗೆ ಚೆಲ್ಲಿದ ಮೇಲೂ ಸಹ ನೀವು ಹಿಂಗಿಟ್ಟಾಗ ಒಂದು ಕೈ ನೀರು ನಿಂತಿರುತ್ತೆ ಅದರಲ್ಲಿ ಒಂದು ಸಾವಿರಾರು ಡೆಂಗ್ಯೂ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ 3 ದಿವಸಕ್ಕಿಂತ ಜಾಸ್ತಿ ಆದರೆ. ಒಂದು ಟೈರು, ಒಂದು ಖಾಲಿ ಪಾಟ್ಗಳು ಅಥವಾ ಮಡಿಕೆ ಪೀಸು, ಅದು ಸೊಳ್ಳೆಗೆ ಇಷ್ಟೇ ನೀರು ಸಾಕೋದು. ಈ ಸೊಳ್ಳೆ ಏನು ಡೆಂಗ್ಯೂ ಸೊಳ್ಳೆ ಇದೆ, ಇದು ಹರಿಯುವ ನೀರಿನಲ್ಲಾಗಲಿ ತುಂಬ ಕೊಳಚೆ ನೀರಿನಲ್ಲಿ ಉತ್ಪತ್ತಿ ಆಗೋಂಥ ಸೊಳ್ಳೆ ಅಲ್ಲ, ಇದು ಸೀಲುವಂಥ ಸೊಳ್ಳೆ. ಇದು ಸೀಲುವಂಥ ಅಂದರೆ ನೀರು ಸ್ವಚ್ಛವಾಗಿರಬೇಕು, ಆ ನೀರನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು. ನೀವು ಮನೆಯಲ್ಲಿ ನಿಮ್ಮ ಟ್ಯಾಂಕ್ ಇರ್ತದೆ, ಎಲ್ಲರೂ ಸಹ ದಿನನಿತ್ಯ ಸ್ವಚ್ಛ ಮಾಡಿ ಟ್ಯಾಂಕ್ ತುಂಬಿಕೊಳ್ಳೋದಕ್ಕೆ ಇನ್ನೊಂದಕ್ಕೆ ಆಗೋದಿಲ್ಲ. ನೀವು ಏನೂ ಮಾಡೋದು ಬೇಡ, ನಿಮ್ಮ ಟ್ಯಾಂಕಲ್ಲಿ ಇರ್ತಕ್ಕಂಥ ನೀರನ್ನ ಒಂದು ಬಕೆಟ್ ನೀರು ತುಂಬಿಟ್ಟು ಮೇಲಿಂದ ಹೋಯಿದರೆ ಆ ಸೊಳ್ಳೆಯ ಮೊಟ್ಟೆಗಳೇನಾದರೆ ಡಿಸ್ಟ್ರಾಯ್ ಆಗುತ್ತೆ. ನಿಮ್ಮನೆ ಚರಂಡಿ ಎದುರುಗಡೆ ಆಯಿತು, ಎಲ್ಲದನ್ನೂ ನಾವು ಪಿನ್ ಟು ಪಿನ್ ಚರಂಡಿ ಕ್ಲೀನ್ ಮಾಡೋಕ್ಕಾಗಲ್ಲ. ನೀವೇನು ಮಾಡೋದು ಬೇಡ. ಈಗಂತೂ ನಾವು ನೀರಿಗಂತೂ ತೊಂದರೆ ಮಾಡಿಲ್ಲ ಸಾಗರ ನಗರಸಭೆಯಿಂದ, ಹೌದಾ? ಪ್ರತಿಯೊಬ್ಬರಿಗೂ ನೀರು ಕೊಡ್ತೀವಲ್ಲ. ನೀವು ಏನೂ ಬೇಡ, ನಿಮ್ಮ ಮನೆ ಮುಂದ್ಗಡೆ ಇದೆ ಚರಂಡಿಗೆ ದಿನ ಬಿಡ್ತೀವಿ ಸಹ 2 ಬಕೆಟ್ ನೀರು ಹಾಕಿ, ಆ ಚರಂಡಿಯಲ್ಲಿ ಸೊಳ್ಳೆ ಇರಲ್ಲ. ಅದು ಬೆಳಗ್ಗೆ ಟೈಮ್, ನೀವು 9 ಗಂಟೆ ಮೇಲಲ್ಲ, ಬೆಳಗ್ಗೆ 6ರಿಂದ 7:30 ಅಷ್ಟೊತ್ತಿಗೆ ನಿಮ್ಮ ಮನೆ ಮುಂದ್ಗಡೆ ಇರತಕ್ಕಂಥ ಚರಂಡಿಗೆ 2 ಬಕೆಟ್ ನೀರು ಹಾಕಿಬಿಡಿ. ಅದು ನಾನು ಹೇಳಿದ್ನಲ್ಲ, ಹರಿಬೇಕು ಅಂತಿಲ್ಲ, ಅದು ಕಲಕಿದ್ರೆ ಸಾಕು, ಅಲ್ಲಾಡಬೇಕು, ಡೈಲ್ಯೂಷನ್ ಅಂತ ಹೇಳ್ತೀವಿ ನಾವು. ಆ ಡೈಲ್ಯೂಷನ್ ಆದ ತಕ್ಷಣ ಅದು ಮೊಟ್ಟೆಗಳು ಒಡೆದೋಗ್ಬಿಡುತ್ತೆ. ಅದು ತುಂಬ ಸೂಕ್ಷ್ಮವಾದ ಜೀವಿ ಅದು. ಆ ಥರದನ್ನು ಮಾಡಿಕೊಳ್ಳಿ. ಮತ್ತು ಇದೆ ನಮ್ಮ ಸಾಂಪ್ರದಾಯಿಕ ಭಾರತ ದೇಶದ ನಮ್ಮ ಸಾಂಪ್ರದಾಯಿಕ ಮನೆಮದ್ದಿಗೆ ವಿಶ್ವದ ಮನ್ನಣೆ ಇದೆ. ಹಾಗಂತೇಳಿ ನೀವು ಆಸ್ಪತ್ರೆಗೆ ತೋರಿಸ್ತೇನೆ, ಚಿಕಿತ್ಸೆ ತಗೊಳ್ದೇನೆ ಪಪ್ಪಾಯಿ ತಿಂದರೆ ಸರಿಯಾಗುತ್ತೆ, ಇನ್ನೊಂದು ತಿಂದರೆ ಸರಿಯಾಗುತ್ತೆ ಅನ್ನೋದನ್ನು ಅದಕ್ಕೆ ಸೀಮಿತವಾಗದೆ ಆಸ್ಪತ್ರೆಗೆ ಹೋಗಿ ಫಸ್ಟ್ ಟ್ರೀಟ್ಮೆಂಟ್ ತಗೊಳ್ಳಿ. 3 ದಿವಸ ಆದಮೇಲೆ ಸರಿಯಾಗಿಲ್ಲ ಅಂದರೆ ಇದು ಮಾಡಿ ಪರೀಕ್ಷೆ ಮಾಡಿಕೊಡಿ. ಯಾಕೆಂದರೆ ಪರಿಹಾರ ಅದೇ. ಈಗ ನಮ್ಮಲ್ಲಿರ್ತಕ್ಕಂಥ ಪ್ರಾಚೀನ ಗಿಡಮೂಲಿಕೆಗಳು ಅವು ಶಕ್ತಿ ಕಳ್ಕೊಂಡಿಲ್ಲ, ಆದರೆ ನಾವು ಅದರಿಂದ ಗುಣಮುಖರಾಗೋ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ನಾವು ಪ್ಯಾರಾಸೆಟಮಾಲ್ ಡೋಲೋ 650 ತಿಂದ್ರೇ ಜ್ವರ ಕಡಿಮೆ ಆಗೋದು. ನಿಮಗೆ ನೀವು ಹಿಂದಿನ ಥರ ಒಂದು ಸಣ್ಣ ಯಾರೋ ವೈತಲ್ ಡಾಕ್ಟ್ರು, ವೆಂಕಟರಮಣ ಡಾಕ್ಟ್ರು ಎಲ್ಲ ಕೊಡ್ತಿದ್ದಲ್ಲ, ಆ ಮಾತ್ರೆ ಎಲ್ಲ ಈಗ ಜ್ವರ ಕಡಿಮೆ ಆಗೋಲ್ಲ. ಡೋಲೋ 650ನೇ ಬೇಕು, ಅಲ್ಲಿಂದನೇ ಸ್ಟಾರ್ಟ್. ಅದರಿಂದ ನೀವುಗಳು ಟ್ರೀಟ್ಮೆಂಟಿಗೆ ಹೆಚ್ಚಿನ ಒತ್ತು ಕೊಡಿ. ಮನೆ ಹತ್ರ ನಿಮ್ಮ ಮನೆಯಲ್ಲಿ ದಾಸವಾಳ ಗಿಡ ಇದ್ದರೆ ದಯವಿಟ್ಟು ದಿನಕ್ಕೊಂದ್ಸರಿ ಅದನ್ನು ಅಲ್ಲಾಡಿಸಿ, ಬೆಳಗ್ಗೆ ಸಾಯಂಕಾಲ. ದಾಸವಾಳ ಗಿಡದಲ್ಲಿ ಮತ್ತು ಬಸಳೆ ಸೊಪ್ಪಿನ ಕೆಳಗಡೆ ಉತ್ಪತ್ತಿಯಾದ ಸೊಳ್ಳೆಗಳು ನಮ್ಮ ಚರಂಡಿಯಲ್ಲಿ ಉತ್ಪತ್ತಿ ಆಗೋಲ್ಲ. ಅವು ಅಷ್ಟು ಸ್ವಲ್ಪ ಅವ್ರದ್ದು ಇದನ್ನು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾವೆ, ಅವರ ಬದುಕಿನ ಪದ್ಧತಿನ. ಸೊಳ್ಳೆಗಳು ನಿಮ್ಗೆ ಗೊತ್ತಿರ್ಬೋದು, ಏನು ಈ ದಾಸವಾಳ ಗಿಡ ಇರುತ್ತಲ್ಲ, ಅದರ ಎಲೆ ಕೆಳಗಡೆ ನೀವು ಚೆಕ್ ಮಾಡಿ, ಬಿಳಿ ಗುಳ್ಳೆ ಥರ ಇರುತ್ತೆ, ಅದೇ ಸೊಳ್ಳೆ ಮೊಟ್ಟೆಗಳು. ನೀವು ಅದನ್ನು ಸುಮ್ಮನೆ ಅಲ್ಲಾಡಿಸಿದ್ರೆ ಸಾಕು, ಸತ್ತೋಗ್ಬಿಡ್ತಾವೆ. ಜಾಸ್ತಿ ಎಲ್ಲ ಒಂದು ಸೊಳ್ಳೆ 5 ಮಿನಿಟ್ಸ್ಗಿಂತ ಜಾಸ್ತಿ ಹಾರಾಟ ಮಾಡೋ ಶಕ್ತಿ ಇರಲ್ಲ ಅದಕ್ಕೆ. 5 ನಿಮಿಷಕ್ಕಿಂತ ಜಾಸ್ತಿ ಹಾರೋ ಶಕ್ತಿ ಇರಲ್ಲ ಅದು ಒಂದು ಕಡೆ ಕುತ್ಕೊಂಡು ಹೋಗ್ತಾ ಇರುತ್ತೆ. ನೀವು ನೋಡ್ತೀರಿ, ನಾವು ಹಿಂಗೆ ಹೊಡೆದ ತಕ್ಷಣ ಈಚೆಗೆ ಬರುತ್ತೆ, ಇಲ್ಲಿ ಹೊಡೆದ ತಕ್ಷಣ ಇಲ್ಲಿ ಬಂತು ಸೊಳ್ಳೆ. ನೋಡಿದ್ದೀರಿ ನೀವು, ಹಾರಿಬಿಟ್ಟು ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗಲ್ಲ, ಅದು ಶಕ್ತಿ ಇಲ್ಲ ಅದಕ್ಕಾಗಿ ಈ ಥರದ ಒಂದು ತಾಯಂದರು ಮುಂಜಾಗ್ರತಾ ಕ್ರಮ. ಈ ಒಂದು ಮಳೆ ಸ್ಟಾರ್ಟ್ ಆಗೋವರೆಗೂ ನಿಮ್ಮ ಮನೆ ಒಳಗಡೆ ವರಾಂಡ ಕಸ ಹೊಡಿತೀರಿ, ಸುಮ್ಮನೆ ಸ್ಟೈಲಾಗಿ ಸುಮ್ಮನೆ ನಿಮ್ದು ಎಷ್ಟು ಜಾಗದೆ ಅಷ್ಟು ಜಾಗಕ್ಕೆ ಹಿಡಿ ಆಡಿಸ್ಬಿಡಿ. ಹಿಡಿ ಎಲ್ಲ ಆಡಿಸ್ಬಿಡಿ ಸುತ್ತ ಮನೆ ಹಿಂದೆ ಮುಂದೆ ಎಲ್ಲ. ಅಲ್ಲಿರೋ ಸೊಳ್ಳೆಗಳು ಹಾರಿ ಬಿಸಿಲು ಬಂದರೆ ಸತ್ತೋಗ್ಬಿಡ್ತಾವೆ. ಗೊತ್ತಾಯ್ತಲ್ಲ? ಅಂದರೆ ನಮಗೂ ಗೊತ್ತು, ನಿಮಗೂ ಗೊತ್ತು, ಯಾವ ಈ ಭೂಮಿ ಮೇಲೆ ನಮ್ಮ ಮನೆಯಲ್ಲಾಗಲಿ ಭೂಮಿ ಮೇಲೆ ಆಗಲಿ ಯಾವ ಜಾಗವನ್ನು, ಯಾವ ವಸ್ತುವನ್ನು ನಾವು ನಿರ್ಲಕ್ಷ್ಯ ಮಾಡ್ತೀವಿ, ಅಲ್ಲೇ ನೆಗೆಟಿವ್ ಎನರ್ಜಿ, ರೋಗಗಳು, ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಇದು ಒಂದು ಅಂತಿಮ ತಾತ್ಪರ್ಯ. ಯಾವ ಜಾಗದಲ್ಲಿ ನೀರು ನಿಂತರೂ ನಾವು ಕಡೆಗಣಿಸ್ಕೊಂಡು ಸುಮ್ಮನೆ ಓಡಾಡ್ತಿರ್ತೀವಿ, ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ, ಕಸ ಕಡ್ಡಿ ಬೆಳೀತದೆ. ಅದಕ್ಕಾಗಿ ಮನೆ ಸುತ್ತ ಸ್ವಲ್ಪ ನಾವು ಸರ್ಕಾರ ಎಲ್ಲದನ್ನೂ ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಏನಾಗುತ್ತೆ ಅಂದರೆ ನಾವು ಅವೇರ್ನೆಸ್ ಕೊಡ್ಬೋದು ಹೊರತು ನಮಗೆ ಅಷ್ಟು ಮಾನವ ಸಂಪನ್ಮೂಲ ಆಗಲಿ, ಲೇಬರ್ ಆಗಲಿ ಇನ್ನೊಂದು ನಮಗೆ ಕೊಡೋದಿಲ್ಲ. ನಾವು ಬೇರೆ ಬೇರೆ ರೀತಿ ನಾನೇನು ಯೋಚನೆ ಮಾಡಿದ್ದೆ ಸರ್,
ಒಂದು ಸರಿ ಎಲ್ಲರಿಗೂ ನಮ್ಮ 4,000 ಮನೆ ಇದೆ, ಎಲ್ಲರಿಗೂ ಒಂದೊಂದು ಬೆಂಕಿಪಟ್ಟಣದಷ್ಟು ಬ್ಲೀಚಿಂಗ್ ಪೌಡ್ರು ಅಥವಾ ನಮ್ಮ ಇನ್ನು ಡೊಮೆಸ್ಟಿಕ್ ಏನೋ ಹೇಳ್ತೀರಿ ನೀವು, ಆ ಪೌಡ್ರನ್ನು ಇಶ್ಯೂ ಮಾಡಿಬಿಡೋದು. ಒಂದು ಫೈನ್ ಡೇ, ಒಂದು ಸಂಡೇ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೂ ನಾವು ಇಡೀ ಎಲ್ಲ ರೋಡ್ಗಳನ್ನು ಔಷಧಿ ಹೊಡೆಯೋದು. ಅದೇ ಟೈಮ್ನಲ್ಲಿ ಜನರು ಅವ್ರ ಮನೆ ಸುತ್ತ ಹಾಕಬೇಕಂತ ಯೋಚನೆ ಮಾಡಿದೆ. ಬಟ್ ನನಗಿಂತ ಸೀನಿಯರ್ಸ್ ಜೊತೆ ನಾನು ಅದನ್ನು ಚರ್ಚೆ ಮಾಡಿದಾಗ ಅದು ಸ್ವಲ್ಪ ಅಪಾಯಕಾರಿ, ಬೇಡ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ನಾವು ಒಂದು ವಾರಗಟ್ಟಲೆ ಆ ಇದನ್ನು ಕೊಡ್ತೀವಿ. ನಾವು ಒಂದೇ ದಿವಸಕ್ಕೆ 24,000 ಮನೆ 14,000 ಮನೆ ಕೊಡೋಕ್ಕಾಗಲ್ಲ. ಒಂದು ವಾರದಿಂದ ನಾವು ಸ್ತ್ರೀಶಕ್ತಿ ಗುಂಪುಗಳ ಮುಖಾಂತರ ಏನೋ ಹಂಚ್ತೀವಿ. ಆವಾಗ ಅವ್ರ ಮನೇಲಿ ಇಟ್ಟಿರ್ತಾರೆ, ಸಣ್ಣ ಸಣ್ಣ ಮನೆಗಳಿರ್ತವೆ, ಅವರೆಲ್ಲೋ ಮಕ್ಕಳು ವಿಕ್ಳು ಮುಟ್ಟಿಬಿಟ್ಟು ತಿಂದು. ಇನ್ನೊಂದು ಆದರೆ ನಾವು 1,000 ಒಳ್ಳೆ ಕೆಲಸ ಮಾಡೋದಕ್ಕಿಂತ 1000ರಲ್ಲಿ 0.1% ಏನಾದರೂ ಅದು ನೆಗೆಟಿವ್ ತಾಂತ್ರಿಕವಾಗಿ ಏನು ಬೇಕೋ ಅದನ್ನು ಮಾಡ್ತೀವಿ. ಇಷ್ಟು ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ, ಇಷ್ಟು ಜನ ಬಂದಿರಿ ಅನ್ನೋದಕ್ಕಿಂತ